ಬಡ ಹಾಗೇನೆ ರೈತರ ಮಕ್ಕಳು ಖಾಸಗಿ ಶಾಲೆಗೆ ಲಕ್ಷಗಟ್ಟಲೆ ಡೊನೇಷನ್ ಕಟ್ಟುವಂತ ಶಕ್ತಿ ಇಲ್ಲದವರು ಸರ್ಕಾರಿ ಶಾಲೆ ನಂಬಿ ಬಂದಿದ್ದಕ್ಕೆ ಅಲ್ಲೂ ಶಿಕ್ಷಣ ತೊಂದರೆ. ಆಧುನಿಕ ಶಿಕ್ಷಣವನ್ನ ಕಸಿದುಕೊಂಡಿದೆ ಈ ಶಾಲೆ. ಎಂತಹ ದುರಂತ ಇದು! ಖಾಸಗಿ ಶಾಲೆಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಸರ್ಕಾರಿ ಶಾಲೆಯಲ್ಲಾದ್ರೂ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳದ್ದು ಇನ್ನೊಂದು ರೀತಿಯ ಗೋಳು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರದ ಸರ್ಕಾರಿ ಶಾಲೆಯಲ್ಲಿ ಕರೆಂಟ್ ಇಲ್ಲದೆ ಮಕ್ಕಳ ಪಾಡು ಹೇಳತೀರದು. 45,000 ಕರೆಂಟ್ ಬಿಲ್ ಉಳ್ಕೊಂಡ್ಬಿಟ್ಟಿದೆ. ಆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಆಗಲಿ ಅಥವಾ ನಮ್ಮ ಯಾರೇ ಆಗಲಿ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಗೆ ಮತ್ತು ಶೌಚಾಲಯಕ್ಕೆ ಹಾಗೂ ಬಿಸಿಯೂಟಕ್ಕೆಲ್ಲ ತೊಂದರೆ ಆಗಿದೆ. 40,000 ಕರೆಂಟ್ ಬಿಲ್ ಕಟ್ಟದ ಶಾಲೆ ಕರೆಂಟ್ ಕಟ್. ಕರೆಂಟ್ ಇಲ್ಲದೆ ಮಕ್ಕಳ ಕಂಪ್ಯೂಟರ್ ಕ್ಲಾಸ್ಗೆ ಬ್ರೇಕ್. 40,000 ವಿದ್ಯುತ್ ಬಿಲ್ ಬಾಕಿ ಇರುವ ಕಾರಣ ಈ ಶಾಲೆಗೆ ವಿದ್ಯುತ್ ಕಡಿತಗೊಳಿಸಲಾಗಿದೆ. ಬಾಕಿ ಪಾವತಿ ಮಾಡದ ಸರ್ಕಾರಿ ಶಾಲೆಯ ಕನೆಕ್ಷನ್ನ ಕೆಇಬಿ ಕಿತ್ತೊಗೆದಿದೆ. ಕರೆಂಟ್ ಇಲ್ಲದೆ ಬಡ ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣದಿಂದ ಹಿಂದೆ ಉಳಿಯುವಂತಾಗಿದೆ. ರೈತರ ಮಕ್ಕಳು ಮತ್ತೆ ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾ ಇದ್ದಾರೆ. 1000 ಹತ್ರ ಕೆಬಿ ಬಿಲ್ ಇತ್ತು. ನಾವು ಇದಕ್ಕೆ ಬಿಒ ಕೇಳಿದ್ರೆ ನಾವು ಎಲ್ಲಿಂದ ಮಾಡೋಕ್ಕಾಗಲ್ಲ, ಹೆಡ್ ಮಾಸ್ಟ್ರೇ ಕಟ್ಟಬೇಕು, ಆ ಸಾಲ ನಿರ್ವಹಣಾ ಇದ್ರಲ್ಲಿ ಅಂತಾರೆ. ಅದೇನೇ ಹೇಳಿ ಸರ್ಕಾರದ ನಡೆ ಬಡ ಮಕ್ಕಳ ಭವಿಷ್ಯಕ್ಕೆ ಮುಳ್ಳಾಗಿರೋದಂತೂ ಸುಳ್ಳಲ್ಲ. ಇನ್ಮುಂದೆಯಾದ್ರೂ ಸಮರ್ಪಕ ಅನುದಾನ ನೀಡುವ ಮೂಲಕ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸೋ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡಬೇಕಿದೆ. ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ. ಕೃಷಿಕರದ್ದು ಒಂದೇ ಬೇಡಿಕೆ, ಸರ್ಕಾರ ಬೆಂಬಲ ಬೆಲೆ ಕೊಡ್ಲಿ ಅಂತ. ಪ್ರತಿ ಬಾರಿ ಬೆಳೆ ಬೆಳೆದಾಗಲೆಲ್ಲ ರೇಟ್ ಸರಿಯಾಗಿ ಸಿಗದೆ ರೈತರು ಲಾಸ್ಗೆ ಒಳಗಾಗ್ತಾರೆ. ಈ ಬಾರಿ ಈ ಸರದಿ ಕಡಲೆ ಬೆಳೆಗಾರರದ್ದು. ಹಿಂಗಾರು ಬೆಳೆಯಾಗಿರುವ ಕಡಲೆಯನ್ನ ರೈತರು ಈಗ ಕಟಾವು ಮಾಡಿ ರಾಶಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಡಲೆ ಮಾರಾಟ ಮಾಡಲು ಮಾರುಕಟ್ಟೆಗೆ ಹೋದ್ರೆ ಅಲ್ಲಿ ಬೆಲೆ ಕುಸಿತವಾಗಿದೆ. ಇದರಿಂದಾಗಿ ರೈತರು ಮಾಡಿರುವ ಖರ್ಚು ಸಹ ಬರೋದಿಲ್ಲ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಡಲೆ ಬೆಳೆಯುವ ರೈತರ ಗೋಳಾಗಿದೆ. ಖರೀದಿ ಕೇಂದ್ರ ತೆರೆಯಲು ನಾವು ಎಷ್ಟು 2 ಸಲ ಮನವಿ ಸರ್ಕಾರಕ್ಕೆ ಕೊಟ್ಟರು ಇನ್ನೂವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ. ಇವತ್ತು ರೈತರು ಏನ್ ಮಾಡಕತ್ತಾರೆ, 1 ಎಕರೆಗೆ 30,000 ರೂಪಾಯಿಲಿಂದ 35,000 ರೂಪಾಯಿ ತನಕ ಖರ್ಚು ಮಾಡ್ಯಾರ. ಆಳಿನ ಕೂಲಿ ಹೆಚ್ಚಾಗೈತಿ, ಗೊಬ್ಬರ ಬೀಜದಿಂದ ಹೆಚ್ಚಾಗೈತಿ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ರಿಂದ ನಿಗದಿಗಿಂತ ಅಧಿಕ ಪ್ರಮಾಣದಲ್ಲಿ ಕಡಲೆ ಬಿತ್ತನೆ ಮಾಡಿದ್ದಾರೆ. ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 10 ಕ್ವಿಂಟಾಲ್ ಕಡಲೆ ಇಳುವರಿ ಬರಲಿದೆ ಅಂತ ಅಂದಾಜಿಸಲಾಗಿದೆ. ಕೇಂದ್ರ ಸರ್ಕಾರ ಈ ಬಾರಿ ಕಡಲೆಯನ್ನ 5,335 ರೂಪಾಯಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಡಲೆ ಖರೀದಿ ಕೇಂದ್ರ ಮತ್ತು ತೊಗರೆ ಖರೀದಿ ಕೇಂದ್ರ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬೆಳೆ ಬೆಳೀತಾ ಇದೆ, ಎಷ್ಟು ಈ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಕಳಿಸಿದ್ದಾರೆ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಎಂಬ ಗಾದೆ ಮಾತು ಇಲ್ಲಿ ಸತ್ಯವಾಗ್ತದೆ. ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ರೆ ಮಾತ್ರ ರೈತ ಕೊಂಚ ಲಾಭ ನೋಡೋದಕ್ಕೆ ಸಾಧ್ಯ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಕೃಷಿ ಹೊಂಡಗಳು ರೈತರಿಗೆ ವರದಾನ.